ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಕಲಿಯುವುದು ಹೇಗೆ, ಹೌ ಟು ಲರ್ನ್ ಕನ್ನಡ. ಈ ಪ್ರಶ್ನೆ ನಮ್ಮ ಚಾನಲ್ನ ವೀಕ್ಷಕರೊಬ್ಬರು ಕೇಳ್ತಾ ಇದ್ದಾರೆ, ಸಬ್ಸ್ಕ್ರೈಬರ್ ಒಬ್ಬರು ಕೇಳ್ತಾ ಇದ್ದೀರಾ, ಮೇಡಮ್ ನೀವು ಕನ್ನಡ ಹೇಗೆ ಕಲಿತ್ರಿ ಅಂತ. ನೋಡಿ, ನಿಜ ಹೇಳಬೇಕು ಅಂತಂದರೆ ನಾವು ಕನ್ನಡ ಓದುವುದು ಬರೆಯುವುದನ್ನು ಕಲಿಯುವಾಗ ಹೆಚ್ಚು ಕಷ್ಟಪಡಲೇ ಇಲ್ಲ. ಯಾಕೆಂತಂದರೆ ಅದು ನಾವು ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಕೇಳುವುದು, ಅವ್ರು ಹೇಳಿದ್ದನ್ನು ಬರೆಯೋದು, ಹೋಮ್ವರ್ಕ್ ಮಾಡೋದು, ಹಾಗೆ ಪರೀಕ್ಷೆಗಳಿದ್ದಾಗ ಓದೋದು ಬರೆಯೋದು ಇಷ್ಟನ್ನೇ ಮಾಡೋದು. ನಾವು ಬಹಳಷ್ಟು ಕಷ್ಟ ಏನು ಪಟ್ಟಿಲ್ಲ ಕನ್ನಡ ಕಲಿಯುವಾಗ. ಯಾಕಂದರೆ ನಮ್ಮ ಆಡು ಭಾಷೆ ಕೂಡ ಕನ್ನಡನೇ, ಹಾಗೆ ನಾವು ಕಲಿತಾ ಇದ್ದಿದ್ದು ಕೂಡ ಕನ್ನಡನೇ. ಈಗಿನ ನಮ್ಮ ಚಾನೆಲ್ನ ಕಮೆಂಟ್ನಲ್ಲಿ ಪ್ರಶ್ನೆಗಳನ್ನು ಓದುವಾಗ ನನಗೆ ಆಶ್ಚರ್ಯ ಆಗುತ್ತೆ, ಕನ್ನಡ ಯಾಕೆ ಇಷ್ಟೊಂದು ಕಷ್ಟ ಆಗುತ್ತೆ ಮಕ್ಕಳಿಗೆ ಅಂತ. ಕನ್ನಡ ತುಂಬ ಸರಳವಾದ ಭಾಷೆ ಹಾಗೂ ತುಂಬ ಸುಂದರವಾದ ಭಾಷೆ. ಇದನ್ನು ತುಂಬ ಸುಲಭವಾಗಿ ಕಲಿಬೋದು. ಕನ್ನಡವನ್ನು ಹೇಗೆ ಕಲಿಬೋದು ಅನ್ನೋದ್ರ ಬಗ್ಗೆ ನಾನು ಕೆಲವು ವಿಡಿಯೋಗಳನ್ನು ಮಾಡಿದ್ದೀನಿ, ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿ, ಅದರಲ್ಲಿ ಲಿಂಕ್ ಇರುತ್ತೆ. ಆದರೂ ಮತ್ತೊಮ್ಮೆ ಹೇಳ್ತೀನಿ ನೀವು ಹೇಗೆ ಕಲಿಬೋದು ಅಂತ. ಅದು ನೋಡಿ, ಮೊದಲು ಕನ್ನಡ ಕಲಿಯುವಾಗ ನಿಮಗೆ ವರ್ಣಮಾಲೆಯ ಎಲ್ಲ ಅಕ್ಷರಗಳು ಸರಿಯಾಗಿ ಬರಬೇಕು. ಇದು ಬರ್ತಾ ಇರ್ಬೋದು ಅಂತ ಅಂದ್ಕೊಳ್ತೀನಿ. ನಂತರ ಪ್ರಮುಖವಾಗಿ ಮಾಡಬೇಕಾದ್ದು ಕಾಗುಣಿತಗಳನ್ನು ಬರಿಬೇಕು. ಕಾಗುಣಿತಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದು ಬರೆದದ್ದು ನಮಗೆ ನೆನಪಿದೆ, ನಮಗೆ ಹೋಮ್ವರ್ಕ್ ಅಂತ ಗೃಹಪಾಠ ಕೊಡ್ತಾಯಿದ್ರು, ಕಾಗುಣಿತಗಳನ್ನು ಬರೀರಿ ಅಂತ. ಇವುಗಳನ್ನು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಇವು ರಾತ್ರಿ ನಾನು ಮೊದಲಿನ ಕೆಲವು ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೇನೆ, ಮಕ್ಕಳಿಗೆ ರಾತ್ರಿ 2 ಗಂಟೆಗೆ ಎಬ್ಬಿಸಿ ನೀವು ಒಂದು ಯಾವುದಾದ್ರೂ ಅಕ್ಷರ ಹೇಳಿದರೆ ಅದನ್ನು ಬರೀಲಿಕ್ಕೆ ಬರಬೇಕು, ಅಷ್ಟು ಚೆನ್ನಾಗಿ ಅವರು ಅಭ್ಯಾಸ ಮಾಡಬೇಕು ಅಂತ. ಯಾಕೆಂದರೆ ಮಕ್ಕಳು ಈ ಚಿಹ್ನೆಗಳನ್ನು ಬರೆಯುವಾಗ ತಪ್ಪು ಮಾಡ್ತಾರೆ. ಈಗ ಈ ಆಗಿರ್ಬೋದು, ಉ ಆಗಿರ್ಬೋದು, ಎ, ಹಾಗೆ ಓ, ಅವು, ಇವುಗಳನ್ನೆಲ್ಲ ಬರೆಯುವಾಗ ಬಹಳಷ್ಟು ತಪ್ಪುಗಳನ್ನು ಮಾಡ್ತಾರೆ. ಅದನ್ನು ಮೊದಲು ಚೆನ್ನಾಗಿ ಕಲಿಬೇಕು. ಇದು ಯಾವುದಕ್ಕೆ ಸಾಕಾಗುತ್ತೆ ಅಂತಂದರೆ, ಇದು ಈ ರೀತಿ ನೀವು ಕ ಇಂದ ಳವರೆಗೆ ಕಾಗುಣಿತವನ್ನು ಬರೆದಾಗ ನೀವು ಸರಳ ಪದಗಳನ್ನು ಆರಾಮಾಗಿ ಬರಿಬಹುದು. ಆದರೆ ಬರೀ ಸರಳ ಪದಗಳಷ್ಟೇ ಬರುತ್ತೆ ಈ ನೀವು ಕಾಗುಣಿತವನ್ನು ಕಲಿತಾಗ. ಆದರೆ ಮಕ್ಕಳಿಗೆ ಹೆಚ್ಚು ಕಷ್ಟ ಆಗೋದು ಯಾವಾಗ ಒತ್ತಕ್ಷರದ ಪದಗಳನ್ನು ಬರಲಿಕ್ಕೆ ಈಗಿನ ಮಕ್ಕಳು ಭಾಳ ಕಷ್ಟಪಡ್ತಾರೆ. ಆದ್ದರಿಂದ ಕಾಗುಣಿತದ ನಂತರ ಮಕ್ಕಳು ಇವುಗಳನ್ನು ಕಲೀಲೇಬೇಕು. ಇದನ್ನು ಕಲೀಲಿಲ್ಲ ಅಂತಂದರೆ ಮಕ್ಕಳಿಗೆ ಸರಿಯಾಗಿ ಬರೀಲಿಕ್ಕೆ ಬರೋದೇ ಇಲ್ಲ. ಇದ್ರ ಬಗ್ಗೆ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಎಲ್ಲ ಯಾವ ಅಕ್ಷರಕ್ಕೆ ಯಾವ ಒತ್ತಕ್ಷರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ದೀನಿ. ಇದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆಸಕ್ತಿ ಇರೋರು ಇದನ್ನು ನೋಡಿ. ಇದನ್ನೆಲ್ಲ ಮಕ್ಕಳು ಕಲೀಲೇಬೇಕು. ನಂತರ ನೋಡಿ, ಈ ಒತ್ತಕ್ಷರಗಳನ್ನು ಬರೆಯೋದನ್ನು ಕಲಿತ ನಂತರ ನೀವು ಮಕ್ಕಳು ಒತ್ತಕ್ಷರಗಳಲ್ಲಿ ಇರುವ ವಿಧಗಳನ್ನು, ಈ ರೀತಿಯ ವಿಧಗಳನ್ನು ಅದನ್ನೆಲ್ಲ ಕಲಿಬೇಕಾಗ್ತದೆ. ನೋಡಿ, ಕೆಲವು ಒತ್ತಕ್ಷರಗಳು ರೂಪ ಬದಲಾಗುವುದಿಲ್ಲ ಒತ್ತಕ್ಷರವನ್ನು ಬರೆದಾಗ, ಹಾಗೆ ಕೆಲವು ತಲಕಟ್ಟು ಇಲ್ಲದ ಒತ್ತಕ್ಷರಗಳು, ರೂಪ ಬದಲಾಗದ ಒತ್ತಕ್ಷರಗಳು, ಹಾಗೆ ಪೂರ್ಣ ಬದಲಾಗುವ ಒತ್ತಕ್ಷರಗಳು, ಅರ್ಕಾವಳಿ ಶಬ್ದಗಳು, ಅನುಸ್ವಾರ ವಿಸರ್ಗ ಶಬ್ದಗಳು, ಇವುಗಳನ್ನೆಲ್ಲ ಮಕ್ಕಳು ಕಲಿಬೇಕಾಗುತ್ತೆ. ಅವುಗಳನ್ನು ನೀವು ಕಲಿಬೇಕು. ಅವುಗಳ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಈ ಥರ ಎಲ್ಲವನ್ನು ಕಲಿಬೇಕು. ಇದು ಈಗಾಗಲೇ ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ. ಇವುಗಳನ್ನೆಲ್ಲ ಮಕ್ಕಳು ನೋಡಿ, ಈಗ ಪ್ರತಿಯೊಂದಕ್ಕೂ ರೂಪ ಬದಲಾಗದ ಒತ್ತಕ್ಷರಗಳು ಯಾವುದು, ಹಾಗೆ ತಲಕಟ್ಟು ಇಲ್ಲದ ಒತ್ತಕ್ಷರಗಳು ಯಾವುವು, ನಂತರ ಪೂರ್ಣ ಬದಲಾಗುವ ಒತ್ತಕ್ಷರಗಳು, ಇವುಗಳೆಲ್ಲದರ ಬಗ್ಗೆ ನಾನು ತುಂಬ ವಿಸ್ತಾರವಾಗಿ ಮಾಡಿದ್ದೇನೆ ವಿಡಿಯೋಗಳನ್ನು. ಅವುಗಳನ್ನೆಲ್ಲ ನೋಡಿ ಮಕ್ಕಳು ಅವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ, ಇವನ್ನೆಲ್ಲ ತಿಳ್ಕೊಂಡ್ರೆ ಆಗ ಮಾತ್ರ ಒತ್ತಕ್ಷರ ಪದಗಳನ್ನು ಬರೀಲಿಕ್ಕೆ ಸುಲಭ ಆಗುತ್ತೆ ಮಕ್ಕಳಿಗೆ. ಹಾಗೆ ನಂತರ ಅರ್ಕಾವಳಿ ಶಬ್ದಗಳು, ಅನುಸ್ವಾರ ವಿಸರ್ಗ ಪದಗಳು, ಇವುಗಳ ಬಗ್ಗೆ ಕೂಡ ವೀಡಿಯೋಸ್ಗಳಿದೆ ನೋಡಿ. ಅರ್ಕಾವತ್ತು ಪದಗಳು, ಅರ್ಕಾವತ್ತು ಇರುವಂಥ ಪದಗಳು, ಹಾಗೆ ರ ಒತ್ತಕ್ಷರದ ಪದಗಳು ನೋಡಿ. ನಾನು ಕನ್ನಡ ಕಲಿಯಲು ಬೇಕಾಗುವಂಥ ಪ್ರತಿಯೊಂದು ವಿಡಿಯೋಗಳನ್ನು, ಕನ್ನಡ ವರ್ಣಮಾಲೆಯಿಂದ ಹಿಡಿದು ಕಾಗುಣಿತ, ಕನ್ನಡ ವರ್ಣಮಾಲೆ, ಕನ್ನಡ ಕಾಗುಣಿತ, ನಂತರ ಕನ್ನಡದಲ್ಲಿ 2, 3, 4 ಅಕ್ಷರದ ಪದಗಳು, ಅಂಕಿಗಳು, ಹಾಗೆ ಇಲ್ಲಿ ಒತ್ತಕ್ಷರ ಪದಗಳು ನೋಡಿ. ಇವುಗಳನ್ನು ಮಕ್ಕಳು ಕಲಿಬೇಕು. ಸಜಾತೀಯ ಮತ್ತು ವಿಜಾತೀಯ, ನಾನು ಈಗಾಗಲೇ ಇವುಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಕ, ಗ, ಚ, ಮ, ಸ, ಯ, ರ, ಮತ್ತು ಅರ್ಕಾವತ್ತು ಪದಗಳು, ರ ಒತ್ತು ಪದಗಳು, ಗುಡಿಸು ಪದಗಳು, ದೀರ್ಘ ಪದಗಳು, ಅಲ್ಪಪ್ರಾಣ ಮತ್ತು ಮಹಾಪ್ರಾಣ ಒತ್ತಕ್ಷರಗಳು ಬಂದಾಗ ಹೇಗೆ ಓದುವುದು, ಹೀಗೆ ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಹೇಗಿದ್ದರೂ ಮಕ್ಕಳಿಗೆ ರಜಾ ದಿನಗಳಾದ್ದರಿಂದ ಅವರು ದಿನವೂ ಸ್ವಲ್ಪ
ಅವುಗಳನ್ನ ಅಭ್ಯಾಸ ಮಾಡಿ ಕಲಿಬಹುದು. ಮುಖ್ಯವಾಗಿ ಈಗ ಕನ್ನಡವನ್ನು ಕಲಿಬೇಕು ಅಂತಂದರೆ ಮೊದಲನೇದಾಗಿ ಕನ್ನಡ ವರ್ಣಮಾಲೆ ಬರಬೇಕು, ಅ ಇಂದ ಳವರೆಗೆ. ನಂತರ ಕ ಇಂದ ಳವರೆಗೆ ಕಾಗುಣಿತ ಕಲಿಬೇಕು. ನಂತರ ಕಠಿಣ ಪದಗಳನ್ನು ಕಲಿಯೋದು ಅಂತಂದರೆ ಒತ್ತಕ್ಷರ ಪದಗಳನ್ನು ಬರೆಯೋದನ್ನು ಕಲಿಬೇಕು. ಅದರಲ್ಲಿ ಒತ್ತಕ್ಷರ ಪದಗಳಲ್ಲಿ ಸಜಾತೀಯ ಮತ್ತು ವಿಜಾತೀಯ ಒತ್ತಕ್ಷರ ಪದಗಳು ಅಂತ ಇದೆ. ಅದು ಕೂಡ ನಾನು ವೀಡಿಯೋಸ್ಗಳನ್ನು ಮಾಡಿದ್ದೀನಿ, ಸಜಾತೀಯ ಅಂದ್ರೇನು, ವಿಜಾತೀಯ ಅಂದ್ರೇನು ಅಂತ. ಹಾಗೆ ಕೊನೆಯದಾಗಿ ಇವೆಲ್ಲವನ್ನು ಕಲಿತ ಮೇಲೆ ದಿನವೂ ಕನಿಷ್ಠ ಒಂದು 10 ಪದಗಳ ಉಕ್ತ ಲೇಖನ ಬರೀಬೇಕು ಅಂತಂದರೆ ಡಿಕ್ಟೇಷನ್. ದಿನ ಇವ್ರ ಮಕ್ಕಳು ಡಿಕ್ಟೇಷನನ್ನು ಬರೀತಾ ಇತ್ತಂದರೆ ದಿನಕ್ಕೆ ಕನಿಷ್ಠ ಒಂದು 10 ಪದಗಳು ಬರೆದ್ರೆ ಸಾಕು. ಮತ್ತು ಮಕ್ಕಳು ಹೆಚ್ಚು ಹೆಚ್ಚು ಓದುವುದನ್ನು ಮಾಡಬೇಕು. ಕನ್ನಡ ಕಥೆಗಳಾಗಲಿ ಅಥವಾ ವಾರ್ತಾಪತ್ರಿಕೆಗಳಾಗಲಿ ಓದ್ತಾ ಇರಬೇಕು. ಈ ಥರ ಮಾಡ್ತಾ ಹೋದರೆ ಬಹಳ ಬೇಗ ಕನ್ನಡವನ್ನು ಕಲಿಬಹುದು. ಕನ್ನಡ ಬರವಣಿಗೆಯಲ್ಲಿ ನಿಮಗೆ ಹೆಚ್ಚು ಅನುಕೂಲ ಆಗೋದು ಡಿಕ್ಟೇಷನ್. ದಿನ ಡಿಕ್ಟೇಷನ್ ಬರೆದ್ರೆ ಮಕ್ಕಳಿಗೆ ಭಾಳ ಬೇಗ ಕಲಿಬೋದು. ಈ ವಿಡಿಯೋದಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಹಾಗೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಒತ್ತಕ್ಷರದ ಪದಗಳನ್ನು ಬರೆಯೋದನ್ನು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.